ನಮಸ್ಕಾರ ಮಕ್ಕಳೇ, ನಾವು ಈ ದಿನ ಕನ್ನಡ ವರ್ಣಮಾಲೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಹೌದಾ? ಕನ್ನಡ ವರ್ಣಮಾಲೆಯಲ್ಲಿ ಬರುವಂಥ ಅಕ್ಷರಗಳ ಸಂಖ್ಯೆ ಎಷ್ಟು, ಯಾವೆಲ್ಲ ವಿಧಗಳನ್ನು ನಾವು ಕನ್ನಡ ಒಂದು ಭಾಷೆಯಲ್ಲಿ ಕಾಣ್ಬೋದು, ಕನ್ನಡ ಭಾಷೆಯನ್ನು ಕಲಿಯೋಕ್ಕಿಂತ ಮುಂಚೆ ವರ್ಣಮಾಲೆಗಳಲ್ಲಿ ಯಾವ್ಯಾವೆಲ್ಲ ವಿಧಗಳಿದ್ದಾವೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಹೌದಾ? ಕನ್ನಡ ವರ್ಣಮಾಲೆಗಳು. ಹೌದಾ? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳ ಸಂಖ್ಯೆ 49. ಹೌದಾ? ಅಷ್ಟು ಅಕ್ಷರಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 49 ಅಂತ ಹೇಳ್ಬೋದು. ಹಾಗೆ ಭಾಷೆಯ ಅರ್ಥವತ್ತಾದ ಧ್ವನಿಯ ಬರಹ ರೂಪದ ಸಂಕೇತಗಳನ್ನು ನಾವು ಏನಂತೀವಿ ಅಂತಂದರೆ ಅಕ್ಷರಗಳು ಅಂತ ಹೇಳ್ಬೋದು. ಹೌದಾ? ಭಾಷೆಯ ಅರ್ಥವತ್ತಾದ ಧ್ವನಿಯ ಬರಹ ರೂಪವುಳ್ಳ ಸಂಕೇತಗಳನ್ನು ಅಕ್ಷರಗಳು ಅಂತ ಕರಿತೀವಿ. ಹಾಗೆ ಕನ್ನಡ ವರ್ಣಮಾಲೆಯಲ್ಲಿ ಮುಖ್ಯವಾಗಿ ಒಂದು ಭಾಷಾ ದೃಷ್ಟಿಯಿಂದ ಸ್ವರಗಳು, ವ್ಯಂಜನಗಳು ಹಾಗೆ ಯೋಗವಾಹಕಗಳು ಅಂತ ನಾವು ವಿಧಗಳನ್ನು ಮಾಡಲಾಗಿದೆ. ಹಾಗೆ ಸ್ವರಗಳ ಅಂತಂದರೆ ಏನು ಅಂತಂದರೆ ಸ್ವತಂತ್ರವಾಗಿ ಮತ್ತು ಸುಲಭವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಸ್ವತಂತ್ರವಾಗಿ ಮತ್ತು ಸುಲಭವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಸ್ವರಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 13 ಸ್ವರಗಳನ್ನು ನಾವು ಕನ್ನಡ ವರ್ಣಮಾಲೆಗಳಲ್ಲಿ ಕಾಣ್ತೀವಿ. ಆ 13 ಸ್ವರಗಳು ಯಾವುವು ಅಂದರೆ ಅ, ಆ, ಈ, ಇಲ್ಲಿ ಬರೀತೀನಿ ನೋಡಿ, ಅ, ಆ, ಈ, ಉ, ರು ಹೀಗೆ 13 ಅಕ್ಷರಗಳನ್ನು ನಾವು ಕನ್ನಡ ವರ್ಣಮಾಲೆಯಲ್ಲಿ ಕಾಣ್ತೇವೆ. ಹಾಗೆ ಆ ಸ್ವರಗಳಲ್ಲಿ ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರಗಳನ್ನು ನೋಡ್ತೀವಿ. ಅಂದರೆ ಹ್ರಸ್ವ ಸ್ವರ ಅಂತಂದರೆ ಒಂದು ಮಾತ್ರ ಕಾಲದಲ್ಲಿ ಮಾತ್ರ ಉಚ್ಚರಿಸಲ್ಪಡುವ ಅಕ್ಷರಗಳು. ಹೌದಾ? ಈ ಒಂದು ಹ್ರಸ್ವ ಸ್ವರ, ದೀರ್ಘ ಸ್ವರ ಅಂತಂದರೆ ಏನಪ್ಪ ಅಂತಂದರೆ, ಹ್ರಸ್ವ ಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಮಾತ್ರ ಉಚ್ಚರಿಸಲ್ಪಡುವಂಥ ಅಕ್ಷರಗಳು. ಅವು ಯಾವ್ಯಾವು? ಅ, ಈ, ಉ, ರು, ಎ, ಓ. ಹೌದಾ? 6 ಅಕ್ಷರಗಳನ್ನು ನಾವು ಕಾಣ್ಬೋದು. ಅದೇ ರೀತಿ ದೀರ್ಘ ಸ್ವರಗಳು 7, 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಅಂದರೆ ಇದು ಕಡಿಮೆ ಒಂದು ಸಮಯ ತೆಗೆದುಕೊಳ್ಳುತ್ತೆ, ಇದು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ ಉಚ್ಚಾರಣೆಯ ಸಂದರ್ಭದಲ್ಲಿ. ಆ, ಈ, ಉ, ಎ, ಐ, ಓ, ಔ. ಈ ರೀತಿಯ 7 ಅಕ್ಷರಗಳನ್ನು ನಾವು ದೀರ್ಘ ಸ್ವರಗಳು ಅಂತ ಕರಿತೀವಿ. ಹೌದಾ? ಪ್ಲುತ ಸ್ವರ ಅಂತಲೂ ಬರುತ್ತೆ. ಈಗ ನಿಮಗೆ ಇದು ಬೇಡ. ಹಾಗೆ ಸ್ವರಗಳಲ್ಲಿ 13 ಅಕ್ಷರಗಳಿದ್ದಾವೆ. ಆ 13 ಅಕ್ಷರಗಳಲ್ಲಿ ಹ್ರಸ್ವ ಸ್ವರ, ದೀರ್ಘ ಸ್ವರ ಅಂತ 2 ವಿಧಗಳನ್ನು ಕಾಣ್ತೀವಿ. ಸ್ವರಗಳ ಅಂದರೆ ಸ್ವತಂತ್ರವಾಗಿ ಮತ್ತು ಸುಲಭವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು. 6 ಹ್ರಸ್ವ ಸ್ವರಗಳಿದ್ದಾವೆ, 7 ದೀರ್ಘ ಸ್ವರಗಳಿದ್ದಾವೆ. ಹಾಗೆ ನಾವು ನಂತರ ಬರೋದು ವ್ಯಂಜನಾಕ್ಷರಗಳ ಬಗ್ಗೆ. ವ್ಯಂಜನಗಳಲ್ಲಿ ಮುಖ್ಯವಾಗಿ 34 ಅಕ್ಷರಗಳನ್ನು ಕಾಣ್ತೀವಿ. ವ್ಯಂಜನಗಳು ಅಂದರೆ ಏನಪ್ಪ ಅಂತಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಸ್ವರಗಳ ಸಹಾಯದಿಂದ ನಾವು ಇದನ್ನು ಉಚ್ಚಾರಣೆ ಮಾಡಬೇಕಾಗತ್ತೆ. ಆ ವ್ಯಂಜನಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 34. ಆ ವ್ಯಂಜನಗಳಲ್ಲಿಯೂ ಸಹ 2 ವಿಧಗಳನ್ನು ಕಾಣ್ತೀವಿ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳು ಅಂದರೆ ಏನಪ್ಪ ಅಂದರೆ ಅಕ್ಷರಗಳು ಉಚ್ಚರಿಸುವ ಧ್ವನಿಯ ಆಧಾರದ ಮೇಲೆ ವರ್ಗೀಕರಿಸಲು ಬರುವ ವ್ಯಂಜನಾಕ್ಷರಗಳು.
ಅಕ್ಷರಗಳು ಉಚ್ಚರಿಸುವ ಧ್ವನಿಯ ಆಧಾರದ ಮೇಲೆ ವರ್ಗೀಕರಿಸಲು ಬರುವ ವ್ಯಂಜನಾಕ್ಷರಗಳು ಯಾವುದಪ್ಪ ಅಂತಂದರೆ, ನಾವು ಒಟ್ಟಿಗೆ ವ್ಯಂಜನಾಕ್ಷರಗಳನ್ನು 34 ಅಕ್ಷರಗಳನ್ನು ನೋಡ್ಬೋದು. ಅದರಲ್ಲಿ 2 ವಿಧ: ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಅಂತಂದರೆ ಅಕ್ಷರಗಳು ಉಚ್ಚರಿಸುವ ಧ್ವನಿಯ ಆಧಾರದ ಮೇಲೆ ವರ್ಗೀಕರಿಸಲು ಬರುವ ಅಕ್ಷರಗಳು. ಅವು ಯಾವ ರೀತಿ ಅಂತಂದರೆ, ನಾವು ವರ್ಗೀಯ ವ್ಯಂಜನದಲ್ಲಿನೂ ಸಹ 3 ವಿಧಗಳನ್ನು ಕಾಣ್ತೀವಿ: ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಹಾಗೆ ಅನುನಾಸಿಕ ಅಕ್ಷರಗಳು ಅಂತ ಹೇಳ್ಬೋದು. ಹೌದಾ? ಈ ವರ್ಗೀಯ ವ್ಯಂಜನದಲ್ಲಿ ಮತ್ತೆ 3 ವಿಧಗಳನ್ನು ನಾವು ಮಾಡ್ಬೋದು. 3 ವಿಧದಲ್ಲಿ ಅಲ್ಪ ಪ್ರಾಣದಲ್ಲಿ ಅಂತಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ವ್ಯಂಜನಗಳು, ಹಾಗೆ ಮಹಾಪ್ರಾಣಾಕ್ಷರಗಳು ಅಂತಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ವ್ಯಂಜನಗಳು, ಹಾಗೆ ಅನುನಾಸಿಕ ಅಕ್ಷರಗಳು ಅಂತಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು. ಅಲ್ಪ ಪ್ರಾಣದ ಅಕ್ಷರಗಳು ಯಾವಪ್ಪ ಅಂತಂದರೆ ಕ, ಘ, ಛ, ಝ. ಇಲ್ಲಿ ನೋಡ್ತಿದ್ದೀರಲ್ಲ, ಈ ಅಷ್ಟು ಅಕ್ಷರಗಳನ್ನು ನಾವು ಏನಂತೀವಿ? ಅಲ್ಪ ಪ್ರಾಣದಲ್ಲಿ ಕಡಿಮೆ ಉಸಿರಿನಿಂದ ಉಚ್ಚಾರಣೆಯನ್ನು ಮಾಡಬಹುದು. ಹಾಗೆ ಮಹಾಪ್ರಾಣಾಕ್ಷರಗಳು ಯಾವ್ಯಾವಪ್ಪ ಅಂತಂದರೆ 2ನೇ ಲೈನು. ಹೌದಾ? 2 ಮತ್ತು 4ನೇ ವರ್ಗದ ಅಕ್ಷರಗಳು. ಇದು 1 ಮತ್ತು 3ನೇ ವರ್ಗದ ಅಕ್ಷರಗಳು ಅಂತ ಹೇಳಿದರೆ, ಇದು 1 ಮತ್ತು 3ನೇ ಅಕ್ಷರದ ವರ್ಗಗಳಂತಂದರೆ ಇದು 2 ಮತ್ತು 4ನೇ ಸಾಲಿನಲ್ಲಿ ಬರುವಂಥ ಅಕ್ಷರಗಳು. ಇಲ್ಲಿದ್ದಾವೆ ನೋಡಿ: ಖ, ಫ, ಛ, ಝ ಅಂತ ಹೇಳ್ಬೋದು. ಹೌದಾ? ಹಾಗೆ ಅನುನಾಸಿಕ ಅಕ್ಷರಗಳು ಎಷ್ಟಿದಾವಪ್ಪ ಅಂತಂದರೆ 5. ಹಾಗೆ ಕೊನೆಯ ಸಾಲಿನಲ್ಲಿ ಬರುತ್ತೆ ನಿಮಗೆ ಜ್ಞ, ಜ್ಞ, ನ. ಇಲ್ಲಿದ್ದಾವೆ ನೋಡಿ. ಈ ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು, ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಅಂತ ಹೇಳ್ಬೋದು. ಹೌದಾ? ಈಗ ನಮ್ಮ ವ್ಯಂಜನಗಳಲ್ಲಿ 34 ಅಕ್ಷರಗಳಿದ್ದಾವೆ. ಆ 34 ಅಕ್ಷರಗಳನ್ನು 2 ವಿಧಗಳಲ್ಲಿ ವರ್ಗೀಕರಣ ಮಾಡಲಾಗಿದೆ. ಒಂದು ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದಲ್ಲಿ ಮತ್ತೆ 3 ವಿಧಗಳು: ಅಲ್ಪಪ್ರಾಣ, ಮಹಾಪ್ರಾಣ, ಹಾಗೆ ಅನುನಾಸಿಕಗಳು ಅಂತ ಹೇಳ್ಬೋದು. ಮೊದಲನೆಯ ಅಲ್ಪಪ್ರಾಣ ಅಕ್ಷರಗಳಲ್ಲಿ 1ನೇ ಮತ್ತು 3ನೇ ಸಾಲಿನಲ್ಲಿ ಬರುವಂಥ ಅಕ್ಷರಗಳು. ಹೌದಾ? ಮಹಾಪ್ರಾಣ ಅಕ್ಷರಗಳು ಅಂತಂದರೆ 2 ಮತ್ತು 4ನೇ ಒಂದು ವರ್ಗದಲ್ಲಿ ಬರುವಂಥ ಅಕ್ಷರಗಳು. ಹಾಗೆ ಅನುನಾಸಿಕ ಅಕ್ಷರಗಳು ಕೊನೆಯ ಸಾಲಿನಲ್ಲಿ ಬರುವಂಥ ಅಕ್ಷರಗಳು. ವರ್ಗೀಯ ವ್ಯಂಜನಗಳು 9. ಅವರ್ಗೀಯ ವ್ಯಂಜನಗಳ ಸಂಖ್ಯೆ 9. ಅಕ್ಷರಗಳು ಉಚ್ಚರಿಸುವ ಧ್ವನಿಗಳ ಆಧಾರದ ಮೇಲೆ ವರ್ಗೀಕರಿಸಲು ಬಾರದ ವ್ಯಂಜನಾಕ್ಷರಗಳು. ಕೇವಲ ನಾವು ಅದು ಹೆಂಗಿರುತ್ತೆ ಹಂಗೆ ಓದೋಕ್ಕಾಗಲ್ಲ, ಅದರ ಇನ್ನೊಂದು ಅಕ್ಷರಗಳ ಸಹಾಯ ಅಲ್ಲಿ ಆಗಿರುತ್ತೆ ಅನ್ನೋದನ್ನು ಹೇಳ್ಬೋದು. ಹಾಗೆ ಇಲ್ಲಿದ್ದಾವೆ ನೋಡಿ. ಇವು ಎಷ್ಟಿದಾವಪ್ಪ ಅಂತಂದರೆ 9 ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನದಲ್ಲಿ ಕಾಣಬಹುದು. 9 ಅಕ್ಷರಗಳನ್ನು ಅವರ್ಗೀಯ ವ್ಯಂಜನದಲ್ಲಿ ನೋಡ್ಬೋದು. ಯ, ರ, ಲ, ವ, ಶ, ಶ, ಸ, ಹ, ಳ. ಹೌದಾ? ಈ ರೀತಿಯ ಅಕ್ಷರಗಳನ್ನು ನಾವು ಇಲ್ಲಿ ನೋಡ್ಬೋದು. ಗೊತ್ತಾಯ್ತಲ್ವ ಮಕ್ಕಳೇ ನಿಮಗೆ? ಈ ದಿನ ನಾವು ಕನ್ನಡ ವರ್ಣಮಾಲೆಯಲ್ಲಿ ಬರುವಂಥ 49 ಅಕ್ಷರಗಳ ಒಂದು ವ್ಯವಸ್ಥೆ ಯಾವ್ಯಾವ ವಿಧದಲ್ಲಿ ವಿಭಾಗವನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಂಡ್ವಿ. ಹಾಗಾಗಿ ಧನ್ಯವಾದಗಳು.